ಹಲೋ ಎಲ್ಲರಿಗೂ ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತು ಶೇಂಗಾವನ್ನು ಬಳಸಿ ಒಂದು ಬರ್ಫಿ ರೆಡಿ ಮಾಡುವ. ಇದು ನೋಡಲಿಕ್ಕೂ ಹಾಗೂ ರುಚಿಯಲ್ಲಿಯೂ ಕೂಡ ಸೇಮ್ ಕಾಜು ಬರ್ಫಿ ಥರನೇ ಇರುತ್ತೆ. ಇದು ಮಾಡೋದು ತುಂಬ ಸುಲಭ. ಕಡಿಮೆ ಸಾಮಗ್ರಿ ಹಾಕಿ ಕಡಿಮೆ ಸಮಯವೂ ಸಾಕು. ರುಚಿ ಮಾತ್ರ ಕಾಜು ಬರ್ಫಿ ಥರನೇ ಇರುತ್ತೆ. ಕಾಜು ಬರ್ಫಿ ತರೋದಿದ್ರೆ ನಿಮಗೆ ಹಣ ಜಾಸ್ತಿ ಬೇಕು. ಸೊ ಗೋಡಂಬಿ ಅಂತಂದು ಮಾಡೋದಿದ್ರೆ ಅದನ್ನು ಶೇಂಗಾವನ್ನು ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾನು 1 ಬೌಲಿನಷ್ಟು ಶೇಂಗಾವನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ಸಿಪ್ಪೆ ಬಿಡುವವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಇದು ಆದಮೇಲೆ ತಣಿದ ಮೇಲೆ ಈ ಥರ ಸಿಪ್ಪೆಯನ್ನು ತೆಗೆದು ನಾನು ಬಿಡಿಸಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ಮಿಕ್ಸಿಯಲ್ಲಿ ಈ ಥರ ನೀಟಾಗಿ ಪುಡಿ ಮಾಡಿಕೊಳ್ಬೇಕು. ನಂತರ ಒಂದು ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಹಾಕಿ ತುಪ್ಪ ಕರಗಿದ ಮೇಲೆ ಅದಕ್ಕೆ ನಾನು 1 ಬೌಲಿನಷ್ಟು ಬೆಲ್ಲವನ್ನು ಹಾಕಿ ಒಂದು ಸಾರಿ ಈ ಥರ ರೋಸ್ಟ್ ಮಾಡ್ಕೊಳ್ತೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ನಾನು ಒಂದು 2 ರಿಂದ 3 ಚಮಚದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೆಲ್ಲ ನೀರಿನಲ್ಲಿ ಕರಗಬೇಕು. ಈ ಮಿಶ್ರಣ ಚೆನ್ನಾಗಿ ಕರಗುವವರೆಗೂ ತಿರ್ಸ್ಕೊಳ್ತಾ ಇದ್ದೇನೆ. ಇದಾದ ಮೇಲೆ 1 ಎಳೆ ಪಾಕ ಬರಬೇಕು. ಇದು 1 ಎಳೆಯಷ್ಟು ಪಾಕ ಬಂದ ಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾವನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಫುಲ್ಲು ಗಂಟಿಲ್ದಿರೋ ಥರ ಚೆನ್ನಾಗಿ ಹೊಂದಿಕೊಳ್ಬೇಕು. ತುಪ್ಪ, ಬೆಲ್ಲ ಹಾಗೆಯೇ ಶೇಂಗಾ ಹುಡಿ ಇದಿಷ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾನು ಒಂದು ಕಾಯಿಲ್ ಪೇಪರ್ಗೆ, ನೀವೊಂದು ಪ್ಲೇಟಿಗೆ ಬೇಕಾದರೂ ಹಾಕ್ಕೊಳ್ಬೋದು. ತುಪ್ಪ ಅಥವಾ ಎಣ್ಣೆಯನ್ನು ಸ್ವಲ್ಪ ಸವರಿಕೊಂಡು ಈ ಥರ ಕಾಯಿಲ್ ಪೇಪರ್ ಮೇಲೆ ಹಾಕ್ಕೊಳ್ಬೇಕು. ಇದು ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಾಡಲಿಕ್ಕಾಗಲ್ಲ. ನಾನು ಇದು ಸ್ವಲ್ಪ ಶೇಪ್ ಕೊಡಲಿಕ್ಕೆ ಈಸಿ ಆಗುತ್ತೆ ಅಂತ ಕಾಯಿಲ್ ಪೇಪರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ 1 ಸ್ಪೂನಿಗೆ ತುಪ್ಪವನ್ನು ಹಚ್ಕೊಂಡು ಈ ಥರ ಶೇಪ್ ಕೊಟ್ಕೊಳ್ತಾ ಇದ್ದೇನೆ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ಆಮೇಲೆ ಒಂದು ಲಟ್ಟಣಿಗೆ ತೊಗೊಂಡು ಚಪಾತಿ ಒರಿತೀವಲ್ಲ ಅದೇ ಥರನೇ ಇದಕ್ಕೆ ಸ್ವಲ್ಪ ತೆಳ್ಳದಾಗಿ ಈ ಥರ ಶೇಪ್ ಕೊಟ್ಕೊಳ್ತಾ ಹೋಗಬೇಕು. ಈ ಥರ ಚಾಕುವಿನ ಸಹಾಯದಿಂದ ನಾನು ಶೇಪ್ ಮಾಡ್ತಾ ಇದ್ದೇನೆ. ಆಮೇಲೆ ಇದು ಬಿಸಿ ಇರುವಾಗಲೇ ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಕಟ್ ಮಾಡ್ಕೊಳ್ಬೇಕು. ಪೂರ್ಣವಾಗಿ ಕಟ್ ಮಾಡೋದು ಬೇಡ, ಜಸ್ಟ್ ಒಂದು ಲೈನ್ ಹಾಕ್ಕೊಂಡ್ರೆ ಸಾಕು. ಅದು ಗಟ್ಟಿ ಆದಮೇಲೆ ಕಟ್ ಮಾಡಲಿಕ್ಕೆ ಹೋದರೆ ಪುಡಿ ಪುಡಿ ಆಗಿಬಿಡುತ್ತೆ, ಶೇಪ್ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಶೇಪ್ ಕೊಟ್ಕೊಂಡು ಕಟ್ ಮಾಡಿ ಇಟ್ಕೊಳ್ಬೇಕು. ಇದು ತಣ್ಣಿದ ಮೇಲೆ ಇದನ್ನು ಸ್ವಲ್ಪ ಪೀಸ್ ಮಾಡಲಿಕ್ಕೆ ಬರುತ್ತೆ. ನೋಡಿ ಇವಾಗ ಇದು ನೀಟಾಗಿ ರೆಡಿಯಾಗಿದೆ, ತಣ್ಣದಿದೆ. ಇವಾಗ ಇದನ್ನು ನಾನು ಮತ್ತೊಮ್ಮೆ ಚಾಕುವಿನಿಂದ ನೀಟಾಗಿ ಡೀಪ್ ಕಟ್ ಮಾಡಿಕೊಂಡು ಅದಾದಮೇಲೆ ಇದು ಸಿದ್ಧವಾಗುತ್ತೆ. ಈ ಸ್ವೀಟು ತುಂಬ ಸಿಹಿಯಾಗಿ ಏನಿರಲ್ಲ, ಮೈಲ್ಡ್ ಸ್ವೀಟ್ ಇರುತ್ತೆ. ತಿನ್ನಲಿಕ್ಕೆ ಸೇಮ್ ಕಾಜು ಬರ್ಫಿ ಥರನೇ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಾಡೋದು ಸಮಯನೂ ಒಂದು ಅರ್ಧ ಗಂಟೆಯಲ್ಲಿ ಮುಗಿದು ಹೋಗುತ್ತೆ. ಹಾಗೆ ಸಾಮಗ್ರಿನೂ ಕಡಿಮೆ ಸಾಕು. ನೀವು ಕಾಜು ಬರ್ಫಿ ಮಾಡೋದಿದ್ರೆ ತುಂಬ ಹಣ ಕೊಟ್ಟು ಗೋಡಂಬಿ ಎಲ್ಲ ತಂದು ಮಾಡಿ ಇದೆಲ್ಲ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ಈ ಥರ ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸಿ, ಶೇಂಗಾವನ್ನು ಬಳಸಿ ಈ ಥರ ಬರ್ಫಿಯನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ. ಎಷ್ಟು ಸ್ಮೂತಾಗಿ ಬಂದಿದೆ. ಬಾಯಲ್ಲಿ ಇಟ್ಟರೂ ಕೂಡ ಹಾಗೆ ಕರಗಿ ಹೋಗಿಬಿಡುತ್ತೆ. ನಾವು ಶೇಂಗಾವನ್ನು ಕೂಡ ಫೈನಾಗಿ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನೀವೇನಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಹಾಗೆ ನಿಮಗೆ ಯಾವುದಾದ್ರೂ ವಿಡಿಯೋ ಬೇಕಿದ್ದರೆ ಅಥವಾ ಯಾವುದಾದ್ರೂ ರೀತಿಯ ರೆಸಿಪಿಗಳು ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ತಿನಿಸನ್ನು ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅನ್ನೋದನ್ನು ಕೂಡ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.